This program sponsored by SS Gold Work. स्वागत है आपका बी न्यूज़ नेशन में। मैं हूं आबिद हुसैन शेख। कर्नाटका की कानून व्यवस्था बिगड़ चुकी है, बीजेपी का आरोप। बीजापुर में आज बीजेपी मुखंडों की तरफ से राज्य की कानून व्यवस्था बचाने और राज्य के ईमानदार अधिकारियों को रक्षा देने और मंगलूर के बीसी रोड पर शरद मुड़ीवाड़ के कत्ल के आरोपियों को जल्द से जल्द पकड़ने, पीएफआई और केएफडी संगठनों पर पाबंदी लगाने की मांग करते हुए राज्य के कांग्रेस सरकार में कानून व्यवस्था बिगाड़ने का आरोप लगाते हुए 4 साल के शासन में खासकर दक्षिण कन्नड़ा के जिले में लगातार बीजेपी और संघ परिवार के कार्यकर्ताओं पर हो रहे हमले को लेकर कर्नाटका की जनता खौफजदा है। इसलिए यहां जल्द से जल्द शांति भाईचारे से जीने के लिए ठोस कार्रवाई करने के लिए बीजापुर जिला अधिकारी के जरिए निवेदन पत्र में सरकार से आग्रह किया गया। भारतीय जनता पक्ष ಇವತ್ತು ರಾಜ್ಯದಲ್ಲಿ ನಡೀತಕ್ಕಂಥ ಒಂದು ಕಾಂಗ್ರೆಸ್ ಪಕ್ಷದ ಎದುರಾಗಿ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಅಧ್ಯಕ್ಷರು, ಮಾಜಿ ಶಾಸಕರು ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರ ವಿಠ್ಠಲ್ ಕೊಟ್ಟಂಗೌಡರವರ ನೇತೃತ್ವದಲ್ಲಿ ನಡೀತಕ್ಕಂಥ ಮೊನ್ನೆ ನಡೀತಕ್ಕಂಥ ಶರತ್ ಅವರ ಕೊಲೆ ಪ್ರಕರಣದಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ಸದ ಎದುರಾಗಿ ಇವತ್ತು ಹೋರಾಟವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಕೂಡ ನಾವು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಪಕ್ಷದ ವತಿಯಿಂದ ಹೋರಾಟವನ್ನು ಮಾಡ್ತಾಯಿದ್ದೇವೆ। ಇವತ್ತು ಅನೇಕ ಸ್ವತಃ ಸ್ವಯಂ ಪ್ರೇರಣೆಯಿಂದ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಮತ್ತು ಕಾಂಗ್ರೆಸ್ಸದ ರಾಜಕಾರಣಿಗಳನ್ನು ಅವರೇ ಸ್ವತಃ ಕುಂತು ಸ್ವಯಂ ಇವತ್ತು ಕೊಲೆ ಮಾಡ್ತಕ್ಕಂಥದ್ದು ಇಡೀ ರಾಜ್ಯ ಕಣ್ಣು ತೆಗೆದು ನೋಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಇಡೀ ರಾಜ್ಯವನ್ನು ಇವತ್ತು ನಾವು ಹೋರಾಟವನ್ನು ಮಾಡಲಿಕ್ಕೆ ನಮ್ಮ ರಾಜ್ಯದ ಅಧ್ಯಕ್ಷರಂಥ ಸನ್ಮಾನ್ಯ ಬಿ ಎಚ್ ಯಡಿಯೂರಪ್ಪರ ಸಾಹೇಬರ ನೇತೃತ್ವದಲ್ಲಿ ನಡೀತಕ್ಕಂಥ ಹೋರಾಟ। ಆದರೆ ಈ ಕಾಂಗ್ರೆಸ್ ಪಕ್ಷ ಇವತ್ತು ಯಾವ ರೀತಿ ನಡೆದಿದೆಯಪ್ಪ ಅಂತಂದರೆ ಇವತ್ತು ರಾಜ್ಯದಲ್ಲಿ 4.5 ವರ್ಷ ಅಧಿಕಾರದಲ್ಲಿದ್ದರೂ ಕೂಡ ಇವತ್ತು ಜೈಲಿನಲ್ಲಿ ಇರ್ತಕ್ಕಂಥ ಪರಪ್ಪನ ಜೈಲಿನಲ್ಲಿ ಇರ್ತಕ್ಕಂಥ ನೀವು ಈಗಾಗಲೇ ಮಾಧ್ಯಮದ ಮುಖಾಂತರ ಇಡೀ ರಾಜ್ಯ ಇಡೀ ದೇಶ ನೋಡ್ತಕ್ಕಂಥದ್ದು ಒಬ್ಬ ದಿಟ್ಟ ಅಧಿಕಾರಿಗಳನ್ನು ರೂಪ ಅನ್ನತಕ್ಕಂಥ ಒಬ್ಬ ಮಹಿಳೆನ ಬಹಳ ಒಳ್ಳೆಯ ಹೋರಾಟವನ್ನು ಮಾಡಿ ಇವತ್ತು ಅಧಿಕಾರಿಗಳಿಗೆ ತಿಳಿಸಿದ್ರೆ ಅವರು ಎತ್ತಂಗಡಿ ಮಾಡ್ತಕ್ಕಂಥದ್ದು। ಅದರಲ್ಲಿ ವಿಶೇಷವಾಗಿ ಇವತ್ತು ಅಧಿಕಾರಿಗಳನ್ನು ಬೇರೆ ಜಿಲ್ಲೆಯಲ್ಲಿ ಒಯ್ದು ಮರ್ಡರ್ ಮಾಡ್ತಕ್ಕಂಥದ್ದು। ಈ ಕೊಲೆಗಡಕರ ಸರ್ಕಾರ ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ। ಆ ದಿಶೆಯಲ್ಲಿ ಈಗ ನಮ್ಮ ಭಾರತೀಯ ಜನತಾ ಪಕ್ಷ ಇಷ್ಟಕ್ಕೆ ಇದನ್ನು ಬಿಡಂಗಿಲ್ಲ। ಇವತ್ತು ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡಿ ಯಾರು ಇಂಥ ಅಪರಾಧವನ್ನು ಭಾಗಿಯಾಗಿದ್ದಾರೆ, ಅದಕ್ಕೆ ಯಾರ್ಯಾರು ಕುಮ್ಮಕ್ಕು ಕೊಟ್ಟಿದ್ದಾರೆ ಅವ್ರನ್ನ ತಕ್ಷಣ ಸರ್ಕಾರ ಅವ್ರನ್ನ ಮೇಲೆ ಬಂಧಿಸಬೇಕು। ಇಲ್ಲವಾದರೆ ನಮ್ಮ ಕೇಂದ್ರ ಸರ್ಕಾರದಿಂದ ಇವತ್ತು CBI ತನಿಖೆ ಆಗಿ ಅವರ ಯಾವುದೇ ವ್ಯಕ್ತಿ ಇರಲಿ, ದೊಡ್ಡವರು ಇರಲಿ, ಸಣ್ಣವರು ಇರಲಿ, ಅವ್ರನ್ನ ನಿರಕ್ಷಣವಾಗಿ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ಆಗಬೇಕು ಅಂತೇಳಿ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಹೋರಾಟವನ್ನು ನಾವು ಮಾಡಿದ್ದೇವೆ। और खबरों के लिए देखते रहिए बी न्यूज़ नेशन।